ನ ಜೀಯತೆ ನಾನು ಚಾನು ಜಿಗೀಯತೆನ್ಯಾನ್ ನವೈರಕೃತ ಚಾಪ್ರತಿಘಾತಕಶ್ಚ ನಿಂದಾ ಪ್ರಶಂಸಾಸ ಸಮಸ್ವಭಾವ ನ ಶೋಚತೆ ಹೃಷ್ಯತಿ ಚೈವ ನೈವ ಚಾಯಂ. ನಿಂದೆ ಪ್ರಶಂಸೆ ಎರಡೂ ಕೂಡ ಅವನಿಗೆ ಸಮಾನ. ಅವನಿಗೆ ಏನು ವಿಕಾರವಾಗುವುದಿಲ್ಲ ಅವನಿಗೆ. ಯಾಕೆಂದ್ರೆ ಅವನ ಅವನು ಚಿತ್ತಕ್ಕೆ ಅಷ್ಟು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಹಾಗಾಗಿ ಯಾರು ಬೈದದ್ದು ಅವನಿಗೆ ಪರಿಣಾಮವಾಗುವುದಿಲ್ಲ, ಯಾರು ಹೊಗಳಿದ್ದು ಅವನಿಗೆ ಹಿಗ್ಗಾಗುವುದಿಲ್ಲ. ಎರಡೂ ಇಲ್ಲದೆ ಸಮಚಿತ್ತನಾಗಿರ್ತಾನೆ. ತನ್ನ ಸ್ವರೂಪ ಗೊತ್ತವನಿಗೆ, ತಾನು ಲಾಭ ಎದರಿಂದ ಅಂತ ತಾನು ತಿಳ್ಕೊಂಡಿದ್ದಾನೆ. ಹಾಗಾಗಿ ಆ ಸಾಧನೆಯನ್ನು ಮಾಡ್ತಾ ಇರ್ತಾನೆ. ಆ ಸಮಚಿತ್ತನಾದ ಪುರುಷ ಭಾವಮಿಚ್ಛತೆ ಸರ್ವಸ್ಯ ನಾಭಾವೇ ಕುರುತೆ ಮನಃ. ಯಾರಿಗೂ ಕೆಡಕಾಗಲಿ ಅಂತ ಅವನ ಅಪೇಕ್ಷೆ ಮಾಡಿದ್ದಿಲ್ಲ, ಯಾರಿಗೂ ಕೆಡಕಾಗಲಿ ಅಂತ ಅಪೇಕ್ಷೆ ಮಾಡಿದ್ದಲ್ಲ. ಮನುಷ್ಯ ಬೈಯೋದ್ ಪ್ರಾರಂಭ ಮಾಡಿದರೆ ಬೈಯೋದ್ ಜಾಸ್ತಿ ಆಗ್ತಾ ಹೋಗ್ತದೆ. ಕೆಟ್ಟದ್ದಾಗಲಿ ಅಂತ ಮನಸ್ಸಿನಲ್ಲಿ ಕೆಟ್ಟ ಇಚ್ಛೆಯನ್ನು ಮಾಡ್ತಾ ಹೋದರೆ ಅದೇ ಇಚ್ಛೆ ಹೆಚ್ಚಾಗ್ತಾ ಹೋಗ್ತದೆ. ಮನುಷ್ಯ ಏನು ಮಾಡ್ತಾನೋ ಅದಕ್ಕೆ ತಕ್ಕಂತೆ ಮನುಷ್ಯ ಆಗೋದಿದೆ. ಮನುಷ್ಯನ ಮನಸ್ಸು ಅದರಲ್ಲೇನೆ ಹೆಚ್ಚು ಪ್ರಗತಿಯನ್ನು ಹೊಂದುತ್ತೆ, ಹೆಚ್ಚು ಪ್ರಗತಿಯನ್ನು ಹೊಂದುತ್ತದೆ. ಮನುಷ್ಯನ ಸ್ವಭಾವ. ಹಾಗಾಗಿ ಮನುಷ್ಯ ಒಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ಆಕಾಂಕ್ಷಿಸಿದ ಅಂತಂದ್ರೆ, ಅಪೇಕ್ಷೆ ಪಟ್ಟ ಅಂತಂದ್ರೆ ಅವನು ಅದನ್ನೇ ಹೆಚ್ಚು ಬೆಳೆಸ್ತಾ ಹೋಗ್ತಾನೆ. ಆ ವಿಧವಾದಂತಹ ಪ್ರತೀಕಾರ ಬುದ್ಧಿ, ನಿಷೇಧ ಬುದ್ಧಿ, ಅದು ಕೆಟ್ಟ ದುರ್ವಿಚಾರಗಳೇ ಮನಸ್ಸಿನಲ್ಲಿ ಬರ್ತದೆ. ನೆಗೆಟಿವ್ ಥಾಟ್ಸ್ ಅಂತಂತೇವಲ್ಲ, ಅದು ನೆಗೆಟಿವ್ ಥಾಟ್ಗಳೇ ಯಾವಾಗಲೂ ಬರ್ತಾ ಇರ್ತದೆ. ಹಾಗಾಗಿ ಅದನ್ನ ಮಾಡತಕ್ಕದ್ದಲ್ಲ. ಸತ್ಯವಾದಿ ಮೃದುರ್ದಂತಹ ಯಸ್ಸ ಉತ್ತಮ ಪುರುಷ. ಯಾರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂತಾನೆ ಅವನು ಉತ್ತಮ ಪುರುಷ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತನ್ನುವಂಥವನು ಯಾರೋ ಅವನು ಉತ್ತಮ ಪುರುಷ. ನಾನರ್ಥಕಂ ಸಂತ್ವಯತಿ ಪ್ರತಿಜ್ಞಾಯ ದದಾತಿ ಚ ರಂಧಂ ಪರಸ್ಯ ಜಾನಾತಿ ಯಸ್ಸ ಮಧ್ಯಮ ಪುರುಷ. ಮಧ್ಯಮ ಪುರುಷ ಅಂದ್ರೆ ಕೊಡ್ತಾನೆ, ಹೇಳಿದ್ದನ್ನು ಕೊಡ್ತಾನೆ, ಆಡಿದ ಮಾತನ್ನು ನಡೆಸ್ತಾನೆ. ಆದರೆ ನಾನರ್ಥಕಂ, ವಿನಾಕಾರಣವಾಗಿ ಅಲ್ಲ, ಏನೋ ಪ್ರಯೋಜನವನ್ನು ಇಟ್ಕೊಂಡು, ಅವರಿಂದ ತನಗೆ ಇಂಥ ಲಾಭವಾಗಲಿ ಅಂತ ಆಕಾಂಕ್ಷೆಯನ್ನು ಇಟ್ಕೊಂಡು, ಅಪೇಕ್ಷೆಯನ್ನು ಇಟ್ಕೊಂಡು, ಪ್ರಯೋಜನದ ಉದ್ದೇಶಕವಾಗಿ ಅವನು ಇನ್ನೊಬ್ಬರಿಗೆ ಹಿತ ಮಾಡ್ತಾನೆ. ಬೇರೆಯವರಿಗೆ ಕೊಡ್ತಾನೆ, ಆದರೆ ಅದಕ್ಕೆ ಉದ್ದೇಶ ಏನೋ ಒಂದು ಅಲ್ಟೀರಿಯರ್ ಮೋಟಿವ್ ಇದ್ದೇ ಇರುತ್ತೆ. ಅದಿಟ್ಕೊಂಡೇ ಅವನ ಕೆಲಸ ಮಾಡೋದು. ಅಂಥವನು ಮಧ್ಯಮ. ಇನ್ನೊಬ್ಬರ ಪ್ರಯೋಜನವನ್ನ, ಪುರುಷಾರ್ಥವನ್ನ ಘಾತ ಮಾಡುವವನು ಅದು ಅಧಮ. ಸುಭಾಷಿತಕಾರ ಮತ್ತೊಂದು ಹೇಳ್ತಾನೆ, ಏತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹಿ. ತನಗೂ ಏನು ಪುರುಷಾರ್ಥವಿಲ್ಲ, ಲಾಭವಿಲ್ಲ, ಅವರಿಗೂ ಏನು ಸುಖವಾಗಲಿಲ್ಲ, ಅಂಥ ಅನರ್ಥವನ್ನು ಮಾಡುವವನು ಯಾರಿರ್ತಾರಲ್ಲ, ತನಗೇನು ಲಾಭವಿಲ್ಲ, ನನಗೆ ಲಾಭವಾಗುವುದಕ್ಕಾಗಿ ನಾನು ಇನ್ನೊಬ್ಬರಿಗೆ ಪೀಡೆ ಕೊಟ್ಟರೆ ನಾನು ಅಧಮ. ಅದು ಬಿಡಿ, ತನಗೂ ಲಾಭವಿಲ್ಲ, ಜನರಿಗೂ ಹಾನಿಯಾಯಿತು, ಈ ತರಹದ ಅಪಾಯವನ್ನು ಮಾಡತಕ್ಕ ಪುರುಷ ಏನಿದ್ದಾನೆ ಇವನು ಯಾರು ಅಂತ ಗೊತ್ತಿಲ್ಲ. ಉತ್ತಮನೂ ಅಲ್ಲ, ಮಧ್ಯಮನೂ ಅಲ್ಲ, ಅಧಮನೂ ಅಲ್ಲ. ಅವನು ಸರ್ವಥಾ ಅಧಮಾಧಮ, ಅತ್ಯಂತ ನೀಚ ಅಂತ ಹೇಳ್ತಾರೆ. ಹಾಗೆ ಆದ್ದರಿಂದಾಗಿ ನಶ್ರದ್ಧಾತಿ ಕಲ್ಯಾಣಂ ಪರೇಭ್ಯೋಪ್ಯಾತ್ಮಶಂಕಿತ ಇತ್ಯಾದಿಯಾಗಿ ಅನೇಕ ಮಾತುಗಳನ್ನು ಹೇಳ್ತಾರೆ. ತಪೋದಮೋ ಬ್ರಹ್ಮವಿತ್ವಂ ತಿತಿಕ್ಷಾ ಯುಜ್ಯಾ ವಿವಾಹ ಸಾಂತ್ವನಂ ಚಾನ್ನದಾನಂ ಅಷ್ಟೌ ಏತೆ ನಿತ್ಯಮೇವಂ ಭವಂತಿ ಸತಂ ಗುಣಸ್ಥಾನಿ ಮಹಾಕುಲಾನಿ. ಮಹಾಕುಲ ಉತ್ತಮವಾದಂತಹ ವಂಶ, ಖಾನ್ದಾನ್ ಬಹಳ ದೊಡ್ಡದಿದೆ ಅಂದ್ರೆ ಏನರ್ಥ? ಶ್ರೀಮಂತರಾದರ, ಭೋಗಗಳು ಚೆನ್ನಾಗಿ ಮಾಡಿದ್ರ, ಪ್ರತಿಷ್ಠೆ ಇದ್ರ, ಅಧಿಕಾರವಿದ್ರ, ಯಾವ ಕಾರಣದಿಂದ ಅವರು ವಂಶ ದೊಡ್ಡದು ಅಂತ ಹೇಳಬೇಕು? ಯಾವ ಕಾರಣದಿಂದ ಅವರ ಮನೆತನ ದೊಡ್ಡದು ಅಂತ ಹೇಳಬೇಕು? ಈ ಕಾರಣಗಳಿಂದ. ಯಾರು ತಪಸ್ವಿಗಳೋ, ಯಾರು ಇಂದ್ರಿಯ ನಿಗ್ರಹವಿದ್ದವರೋ, ಯಾರು ಬ್ರಹ್ಮಜ್ಞಾನಿಗಳೋ, ಸಹನೆ ಮಾಡ್ತಾರೋ, ಯಜ್ಞಯಾಗಗಳನ್ನು ಮಾಡ್ತಾರೋ, ಸಾಂತ್ವನವನ್ನ ಇನ್ನೊಬ್ಬರಿಗೆ ಸಮಾಧಾನಗೊಳಿಸ್ತಾರೋ ಅಂಥವರು ಅನ್ನದಾನಾದಿಗಳನ್ನು ಮಾಡ್ತಾರೆ, ಅವರು ಮಾತ್ರ ಜವಾಬ್ದಾರಿಯನ್ನು ಹೊರ್ತಾರೆ, ಅಂಥವರು ಮಾತ್ರ ಉತ್ತಮರು. ಅಂಥ ವಂಶ ಉತ್ತಮ ವಂಶ. ಇದು ಏನೋ ಮಾಡದಂಥವರು ಬರೀ ನಾವು ದೊಡ್ಡ ವಂಶದವರು ಅಂತ ಹೇಳಿಕೊಂಡ್ರೆ ಅವರೇನು ದೊಡ್ಡವರಲ್ಲ. ಆದ್ದರಿಂದ ಅನಿಜ್ಜಯ ಕುವಿವಾರ ವೇದಸ್ಯ ಉತ್ಸಾದನೇನ ಚ ಕುಲಾನ್ಯಕುಲತಾನ್ಯಾಂತಿ ಧರ್ಮಸ್ಯ ಅತಿಕ್ರಮೇಣ ಚ. ಧರ್ಮವನ್ನು ಅತಿಕ್ರಮ ಮಾಡಿದರೆ, ಯಜ್ಞವನ್ನು ಮಾಡಿದ ವೇದಸ್ಯ ಉತ್ಸಾದನೇನ ಚ. ನಾವು ಬ್ರಾಹ್ಮಣರಲ್ವೇ, ಬ್ರಾಹ್ಮಣರಾಗಿ ವೇದವನ್ನು ಅಧ್ಯಯನ ಮಾಡಬೇಕಲ್ಲ. ವೇದವನ್ನು ಅಧ್ಯಯನವನ್ನು ಮಾಡದೇ ಇದ್ರೆ ನಮ್ಮ ಕುಲವೇ ಅಲ್ಲ ಅಂತಾಯಿತು.
ಕುಲಾನ್ಯ ಕುಲತಂ ಯಾಂತಿ. ಹೀಗೆ ಆಗತ್ತೆ. ದೇವದ್ರವ್ಯ ವಿನಾಶೇನ, ದೇವತೆಗಳ ದ್ರವ್ಯ ಗುಡಿಗುಂಡಾರಗಳಲ್ಲಿರುವಂತಹ ಏನು ಹಣ ಕಾಸು ಅಥವಾ ಹೊಲ ಮನೆ ಇತ್ಯಾದಿಗಳಿರುತ್ತೋ, ಉಂಬಳಿಯಾಗಿ ಬಂದದ್ದು, ಜಹಗೀರಾಗಿ ಬಂದದ್ದು, ಅವುಗಳನ್ನು ಹಾಳು ಮಾಡಿದರೆ, ಅಥವಾ ಬ್ರಹ್ಮಸ್ವಹರಣೇನ ಚ, ಬ್ರಾಹ್ಮಣರಿಗೆ ಕೊಟ್ಟ ಸಂಪತ್ತು, ಅವರ ಕಾಸು, ಅದನ್ನ ಹಾಳು ಮಾಡಿದರೆ, ನಾಶ ಮಾಡಿದರೆ, ಕುಲನ್ಯ ಕುಲತಮ್ಯಂತಿ ಬ್ರಾಹ್ಮಣಾತಿಕ್ರಮೇಣ ಚ ಬ್ರಾಹ್ಮಣಾನಾಂ ಪರಿಭವಾತ್ ಪರಿವಾದಾಚ್ಚ ಭಾರತ ಕುಲನ್ಯ ಕುಲತಮ್ಯಂತಿ ನ್ಯಾಸ ಅಪಹರಣೇನ ಚ. ಬ್ರಾಹ್ಮಣರನ್ನ ತಿರಸ್ಕಾರ ಮಾಡೋದು. ಮೊನ್ನೆ ಭಾಗವತವನ್ನು ಕೇಳ್ತಾ ಇರುವಾಗ ನೀವು ಕೇಳಿದ್ರಿ, ಬ್ರಾಹ್ಮಣಾನಾಂ ಪರಿಭವಾತ್, ಅವರನ್ನು ಸೋಲಿಸೋದು, ಅವರಿಗೆ ಅಪವಾದ ಕೊಡೋದು, ಅವರನ್ನು ನಿಂದೆ ಮಾಡೋದು, ಅವರನ್ನು ಅಪಹಾಸ ಮಾಡೋದು. ಇದು ಏನು ಮಾಡಿದರೂ ಕೂಡ ಕುಲ ನಾಶವಾಗಿ ಹೋಗುತ್ತೆ, ಒಡಕು ಶುರುವಾಗತ್ತೆ, ಜಗಳ ಶುರುವಾಗ್ತದೆ, ನಾಶವಾಗತ್ತೆ. ಕೃಷ್ಣ ಪರಮಾತ್ಮನ ಯಾದವರ ವಂಶ ಅದಕ್ಕೆ ಸಾಕ್ಷಿ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣಾನಾಂ ಪರಿಭವಾತ್ ಪರಿವಾದಾಚ್ಚ ಭಾರತ ಕುಲನ್ಯ ಕುಲತಂ ಯಾಂತಿ ನಾಸ ಅಪಹರಣೇನ ಚ. ನ್ಯಾಸ ಅಪಹರಣೇನ ಚ, ನಿಮ್ಮ ಹತ್ರ ಇಟ್ಟಿದ್ದೀನಿ ನಾನು, ನನ್ನ ಸಂಪತ್ತುಗಳನ್ನೆಲ್ಲ ನಿಮ್ಮ ಹತ್ರ ಇಟ್ಟಿದ್ದೀನಿ, ನನಗೆ ಸ್ವಲ್ಪ ಹೊರಗೆ ಊರಿಗೆ ಹೋಗಿ ಬರಬೇಕಾಗಿದೆ, ಬೇರೆ ದೇಶಗಳಿಗೆಲ್ಲ ಹೋಗಿ ಬರಬೇಕಾಗಿದೆ, ಅಥವಾ ನಮ್ಮ ಮನೆಯಲ್ಲಿ ಭದ್ರತೆ ಇಲ್ಲ, ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಇಟ್ಟಿದ್ದೀರಿ. ನೀವು ಅದನ್ನು ಅಪಹಾರ ಮಾಡಿದರೆ, ಯಾರು ಅಪಹಾರ ಮಾಡ್ತಾರೋ ಅವರಿಗೆ ಬಹಳ ದೊಡ್ಡ ಹಾನಿ ಇದೆ. ಅವರ ಕುಲ ನಾಶವಾಗಿ ಬಿಡ್ತದೆ, ಕುಲ ಪೂರ್ಣ ನಾಶವಾಗಿ ಹೋಗ್ತದೆ. ಕುಲಸಂಖ್ಯಾಂಚ ಗಂಚಂತಿ ಕಲಶಂಚಿತ ಮಹದ್ ವೃತ್ತಂ ಯತ್ತೇನ ಸಂರಕ್ಷೇದ್ ವಿತ್ತಮೇತಿ ಚ ಯಾತಿ ಚ. ಹಣ ಬರ್ತದೆ ಹೋಗ್ತದೆ, ಎವೆನೆಸೆಂಟ್ ಅದು, ಅದೇನ್ ಇದ್ದು ಇಲ್ಲದೆ ಇದ್ದಾಗೆ, ಯಾವಾಗ ಬರ್ತದೆ, ಯಾವಾಗ ಹೋಗ್ತದೆ ಹೇಳಿಕ್ಕಾಗುಲ್ಲ. ಅದನ್ನು ಇಟ್ಕೊಂಡು, ಅದನ್ನು ನಂಬಿ ನಾವು ನಮ್ಮ ವೃತ್ತವನ್ನ, ನಮ್ಮ ಶೀಲವನ್ನ, ನಮ್ಮ ನಡತೆಯನ್ನ, ನಮ್ಮ ಸದಾಚಾರವನ್ನು ಬಿಡ್ತಕ್ಕಂಥದ್ದು. ವಿತ್ತಮೇತಿಚ ಯಾತಿಚ ವೃತ್ತಂ ಯತ್ನೇನ ಸಂರಕ್ಷೆ. ನಮ್ಮ ಶೀಲವನ್ನ, ನಮ್ಮ ವೃತ್ತವನ್ನ ಮಹಾಪ್ರಯತ್ನ ಪೂರ್ವಕವಾಗಿ ರಕ್ಷಣೆ ಮಾಡಬೇಕು. ಅಕ್ಷೀಣೋ ವಿತ್ತ ತಕ್ಷೀಣ. ವಿತ್ತದಿಂದ ನಾಶ ಹೊಂದಿದವನು ಬಡವನಾದವನು ಕ್ಷೀಣನಲ್ಲ, ಆದರೆ ವೃತ್ತತಸ್ತು ಹತೋ ಹತಃ. ಯಾರ ವೃತ್ತ ಇಲ್ಲ ಅವನು ಸತ್ತಂತೆ. ಮಿತ್ರದ್ರೋಹಿ ನೈಕೃತಿಕೋ ಅನೃತೀವ ಪೂರ್ವಾಶೀವ ಪಿತೃದೇವಾತಿಥಿಭ್ಯ. ದೇವತೆಗಳಿಗೆ ಕೊಡದೆ ತಾನೇ ಮೊದಲು ತಿನ್ನುವವ, ಪಿತೃಗಳಿಗೆ ಶ್ರಾದ್ದಾದಿಗಳಲ್ಲಿ ಸಮರ್ಪಣೆ ಮಾಡದೆ ಉಣ್ಣುವವ, ಅತಿಥಿಗಳಿಗೆ ಕೊಡದೆ ತಾನು ಉಣ್ಣುವವ ಯಾರೋ ಅವನು ಹವ್ಯ ಕವ್ಯ ಅತಿಥಿ ಸತ್ಕಾರ. ಯಜ್ಞಯಾಗಾದಿಗಳು, ಶ್ರಾದ್ದಾದಿಗಳು, ಅತಿಥಿ ಸತ್ಕಾರ ಇವುಗಳನ್ನು ಮಾಡದೆ ಯಾರು ಊಟ ಮಾಡ್ತಾನೆ ಆ ಮನುಷ್ಯ ಮಹಾಬಾಲಿಶ, ಅತ್ಯಂತ ಮೂರ್ಖ, ಅವಿವೇಕಿ. ಹಾಗಾಗಿ ಪೂರ್ವಾಶೀವ ಪಿತೃದೇವಾತಿಥಿಭ್ಯ ಯಶ್ಚನೋ ಬ್ರಾಹ್ಮಣಾನ್ ಹನ್ಯಾತ್ ಯಶ್ಚನೋ ಬ್ರಾಹ್ಮಣಾನ್ ದ್ವಿಷೇತ್ ನನಃ ಸಮಿತಿಂ ಗಚ್ಚೇತ್ ಯಶ್ಚನೋ ನಿರ್ವಪೇತ್ ಕೃಷಿಂ. ಭಾರಿ ವಿಚಿತ್ರವಾದದ್ದು. ಯಾವ ಮನುಷ್ಯ ಬ್ರಾಹ್ಮಣರಿಗೆ ಹೊಡಿತಾನೆ, ಕೊಲ್ತಾನೆ, ಅಥವಾ ಬ್ರಾಹ್ಮಣರ ದ್ವೇಷ ಮಾಡ್ತಾನೆ, ಅವನು ನಮ್ಮ ಸಭೆಯಲ್ಲೇ ಕೂಡೋದು ಬೇಡ. ನಮ್ಮ ಸಭೆಯಲ್ಲಿ ಕೂಡುವಂತಹ ವ್ಯಕ್ತಿ ಬ್ರಾಹ್ಮಣ ದ್ವೇಷಿಯಾದವನು ಇರಬಾರ್ದು. ಬ್ರಹ್ಮದ್ವೇಷಿಯಾದವನು ಇದ್ದು ಬಿಟ್ಟ ಅಂತಂದ್ರೆ ಆ ಪಾಪ ನಮಗೆ ಬರ್ತದೆ. ಅವನು ಮಾಡಿದ ಪಾಪಗಳೆಲ್ಲ ನಾವು ಸುಮ್ಮನೆ ಕೂಡ್ತೇವೆ, ಸುಮ್ಮನೆ ಕೂಡುವ ಅನಿವಾರ್ಯ. ನಮ್ಮ ಸಭೆಯಲ್ಲಿ ಇರುವಂತಹ ವ್ಯಕ್ತಿಯನ್ನು ನಾವು ಹೇಗೆ ನಿಂದೆ ಮಾಡೋದು? ಮಾಡ್ಲಿಕ್ಕಾಗುವುದಿಲ್ಲ. ಆಗ ನಾವು ಮೌನವಾಗಿದ್ರೆ ಅವನು ಮಾಡಿದ ಪಾಪವೆಲ್ಲ ನಮಗೆ ಬಂದುಬಿಡುತ್ತದೆ. ತೃಣಾನಿ ಭೂಮಿ ರುದಕಂ ವಾಕ್ಚತುರ್ಥೀ ಚ ಸುಮೃತ ಸತಾಮೇತಾನಿ ಗೇಹೇಶು ನೋಚ್ಛಿದ್ಯಂತೆ ಕದಾಚನ. ತೃಣಾನಿ ಭೂಮಿ ಉದಕಂ ವಾಕ್ಚತುರ್ಥೀ ಚ ಸುಮೃತ. 4 ವಸ್ತುಗಳು ಅತಿಥಿಗಳಿಗೆ ಮಾಡಬೇಕಾದ ಸತ್ಕಾರಗಳ ಮೊದಲನೇದ್ದು ತೃಣಾನಿ ಅಂದ್ರೆ ಚಾಪೆ. ಚಾಪೆ ಹಾಸಿ ಅವನಿಗೆ ಆಸನ. ಭೂಮಿ ಕೂಡುವುದಕ್ಕೆ ಒಂದು ಸ್ಥಾನ. ಉದಕಂ ಕುಡಿಯುವುದಕ್ಕೆ ಒಂದು ನೀರು. ವಾಕ್ ಚತುರ್ಥೀಚ ಸಂವೃತ ಒಳ್ಳೆ ಸಂವೃತವಾದ ಮಾತು, ಪ್ರೀತಿಯ ಮಾತು. ಈ 4 ಪದಾರ್ಥಗಳೇನಿವೆ ಇದು ಸಜ್ಜನರಲ್ಲಿ ಎಂದೆಂದೆಂದೆಂದಿಗೂ ಇಲ್ಲ ಅಂತ ಆಗುವುದಿಲ್ಲ. ಈ 4 ಪದಾರ್ಥಗಳು ಯಾವಾಗಲೂ ಸಿಗತ್ತೆ ಸಜ್ಜನರಲ್ಲಿ ಅಂತ ಹೇಳ್ತಾನೆ.
ನತನ್ಮಿತ್ರಂ ಯಸ್ಯ ಕೋಪಾದ್ ಬಿಭೇತಿ ಯದ್ವಾ ಮಿತ್ರಂ ಶಂಕಿತೇನೋಪಚರ್ಯಂ ಯಸ್ಮಿನ್ ಮಿತ್ರೇ ಪಿತರೀವ ಆಶ್ವಸೀತ ತದ್ವೈ ಮಿತ್ರಂ ಸಂಗತಾನೀತರಾಣಿ. ಯಾವುದು ಫ್ರೆಂಡ್ಶಿಪ್ಪು, ಯಾವುದು ಎಕ್ವೆಂಟೆನ್ಸ್ ಅಂತ ಹೇಳ್ತಾನೆ ವಿದುರ. ಸಂಗತಾನೀತರಾಣಿ ಅಂದ್ರೆ ಇಟ್ ಇಸ್ ಜಸ್ಟ್ ಅನ್ ಎಕ್ವೆಂಟೆನ್ಸ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಎನ್ ಎಕ್ವೆಂಟೆನ್ಸ್. ಪರಿಚಯ ನಾವು ನೋಡಿದ್ವಿ, ಅವರು ಗೊತ್ತಿದೆ, ನಮಗೆ ಚೆನ್ನಾಗಿ ಗೊತ್ತಿದೆ. ಅವರು ಯಾಕೆ ಗೊತ್ತಿದೆ, ಅವರು ಮಿತ್ರ ಯಾಕಲ್ಲ, ಅವನ ಮೇಲೆ ನಂಬೋ ಹಾಗಿಲ್ಲ, ನಂಬಿ ಇರೋ ಹಾಗಿಲ್ಲ, ಯಾವಾಗ ಏನ್ ಮಾಡ್ತಾನೆ ಹೇಳಲಿಕ್ಕಿಲ್ಲ. ಇಂಥವನು ಯಾರಿದ್ದಾನೋ ಅವನ ಮಿತ್ರ ಅಲ್ವೇ ಅಲ್ಲ, ಸರ್ವಥಾ ಮಿತ್ರನಲ್ಲ. ಅವನು ಬರೀ ಸಂಗತಾನೀತರಾಣಿ. ಅವನ ಪರಿಚಯ ನೋಡಿದ್ವಿ, ಭೇಟಿಯಾಗಿತ್ತು, ಪರಿಚಯ ಇದೆ, ಇಷ್ಟು ಹೇಳ್ಬೋದು. ಅವನು ನಮ್ಮ ಮಿತ್ರ, ನಮ್ಮ ಗೆಳೆಯ ಅಂತ ಹೇಳಲಿಕ್ಕಾಗುವುದಿಲ್ಲ. ಸ್ನೇಹಿತ ಅಂತ ಅನ್ನಬೇಕಾದರೆ ವಿಶ್ವಾಸ ಇರಬೇಕು. ವಿಶ್ವಾಸ ಅಂತಂದ್ರೆ ಅದು ಎಂದೂ ಘಾತವಾಗಬಾರದು. ತಂದೆ ಮೇಲೆ ವಿಶ್ವಾಸವನ್ನಿಟ್ಟು ಯಾವ ರೀತಿಯಾಗಿ ಮಗ ಅತ್ಯಂತ ನಂಬಿಕೆಯಿಂದ ಮನೆಯಲ್ಲಿ ವಾಸವಾಗ್ತಾನೋ ಹಾಗೆ ಈ ಸ್ನೇಹಿತನ ಮೇಲೆ ವಿಶ್ವಾಸವನ್ನಿಟ್ಟು ಏನೇ ಆಪತ್ತು ಬರಲಿ ಅವನಿದ್ದಾನೆ, ನಮ್ಮನ್ನು ನೋಡ್ಕೋತಾನೆ ಅನ್ನುವಷ್ಟು ಭರವಸೆ ಇದ್ರೆ ಅವನು ಸ್ನೇಹಿತ. ಹಾಗಿಲ್ಲದೆ ಇದ್ರೆ ಅವನು ಸ್ನೇಹಿತನಲ್ಲ. ಎಷ್ಟು ಉತ್ತಮವಾದ ಮಾತು ನೋಡಿ. ಹೇಳ್ತಾರೆ, ನತನ್ಮಿತ್ರಂ ಯಸ್ಯ ಕೋಪಾದ್ ಬಿಭೇತಿ. ಯಾರೋ ಒಬ್ಬನು ಕೋಪಿಸಿಕೊಂಡ ಅಂತ ಅನ್ನೋದಕ್ಕಾಗಿ ಒಬ್ಬ ವ್ಯಕ್ತಿ ಕೋಪಿಸ್ಕೋತಾನೆ ಅಂತಂದ್ರೆ ಅವನು ಮಿತ್ರನಾಗಲಿಕ್ಕೆ ಯೋಗ್ಯನಲ್ಲ. ಅವನ ಕೋಪದಿಂದ ನನಗೆ ಭಯ ಬರ್ತಿತ್ತು ಅಂದ್ರೆ ಅವನ ಮಿತ್ರನಲ್ಲ. ಹೀಗೆ ತದ್ವೈ ಮಿತ್ರಂ ಸಂಗತ ಯಸ್ಮಿನ್ ಮಿತ್ರೇ ಪಿತರೀವ ಆಶ್ವಸೀತ. ಪೂರ್ಣ ಭರವಸೆಯನ್ನೇ ಅದರಲ್ಲಿ ಇಟ್ಟಿದ್ದಾನೆ. ಅಂಥ ವ್ಯಕ್ತಿ ಅವನು ಮತ್ತೆ ಮಿತ್ರನಾಗ್ತಾನೆ. ಯಃ ಕಶ್ಚಿದಪ್ಯ ಸಂಬದ್ಧೋ ಮಿತ್ರಭಾವೇನ ವರ್ತತೆ ಸ ಏವ ಬಂಧು ತನ್ಮಿತ್ರಂ ಸಾಗತಿ ತತ್ಪರಾಯಣಂ ಚಲಚಿತ್ತಸ್ಯ ವೈ ಪುಂಸೋ ವೃದ್ಧಾನ್ ಅನುಪಸೇವತಃ ಪಾರಿಪ್ಲವ ಮತೇರ್ನಿತ್ಯಂ ಅಧ್ರುವೋ ಮಿತ್ರ ಸಂಗ್ರಹ. ಇವತ್ತು ಇವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದು, ನಾಳೆ ಮತ್ತೊಬ್ಬ, ಮತ್ತೊಮ್ಮೆ. ಹೀಗೆ ಮಿತ್ರ ಮೈತ್ರಿ ಅಂತನ್ನೋದು ಯಾರು ಚಂಚಲವಾಗಿದ್ದಾನೆ, ಯಾರು ಶಾಶ್ವತವಾಗಿಲ್ಲ, ಅವನ ಮೈತ್ರಿಯೇ ಅಲ್ಲ. ಪಾರಿಪ್ಲವಮತಿ, ಚಂಚಲ ಬುದ್ಧಿಯವನು, ಬಾಲಿಶ, ಮೂರ್ಖ. ನನಗೆ ನೀವು ಪ್ರತಿಷ್ಠೆ ಕೊಟ್ಟರೆ ನೀವು ದೊಡ್ಡವರಾಗ್ತೀರಿ, ನೀವು ನನ್ನ ಸ್ನೇಹಿತರಾಗ್ತೀರಿ. ನನಗೆ ಗೌರವ ಕೊಡುವುದು ಕಮ್ಮಿ ಮಾಡಿದರೆ ಆಗ ನೀವು ನನ್ನ ಸ್ನೇಹಿತರಾಗುವುದಿಲ್ಲ. ಹೀಗಾದರೆ ಇವನು ಮನುಷ್ಯನೇ ಇವನು ಮಿತ್ರನಾಗಲಿಕ್ಕೆ, ಇವನನ್ನ ಮೈತ್ರಿಗೆ ಯೋಗ್ಯನೇ ನೀವನು ಅಲ್ಲ. ಸರ್ವಥಾ ಅಲ್ಲ. ಪಾಪಿಷ್ಠಾವ, ಅಯೋಗ್ಯವ. ಸ್ವಾರ್ಥಕ್ಕಾಗಿ, ತನ್ನ ಪ್ರತಿಷ್ಠೆಗಾಗಿ, ತನ್ನ ಗೌರವಕ್ಕಾಗಿ, ತನ್ನ ಅಭಿಮಾನಕ್ಕಾಗಿ ಮೈತ್ರಿಯನ್ನು ಮಾಡುವವನು. ಪ್ರಯೋಜನ ಇಲ್ಲ. ಆ ತರಹದ ಮೈತ್ರಿ ಎಂದೆಂದಿಗೆ ಮಾಡಲಿಕ್ಕಿಲ್ಲ. ಸ್ನೇಹಕ್ಕಾಗಿರ್ಬೇಕು ಅಷ್ಟೇ. ತನ್ನ ಅಭಿಮಾನಕ್ಕಾಗಿ, ತನ್ನ ಗೌರವಕ್ಕಾಗಿ, ತನ್ನ ಬೇಳೆ ಬೇಯುವುದಕ್ಕಾಗಿ ಸ್ನೇಹವಲ್ಲ. ತನ್ನ ಆಪತ್ತುಗಳ ಪರಿಹಾರ ಮಾಡುವುದಕ್ಕಾಗಿರಲಿ, ಚಿಂತೆ ಇಲ್ಲ. ಆದರೆ ತನ್ನ ಸ್ವಾರ್ಥ ಸಾಧನೆಗಾಗಿ ಮೈತ್ರಿಯನ್ನು ಮಾಡೋದು ಎಂದಿಗೂ ಹಿತವಲ್ಲ. ಮನುಷ್ಯನ ಸ್ವಭಾವವಿರ್ತದೆ. ಬಹಳ ದೊಡ್ಡ ವ್ಯಾಪಾರಿಗಳು, ಉದ್ಯೋಗಿಗಳು, ರಾಜಕಾರಣದಲ್ಲಿದ್ದವರಿಗೆ ಸ್ನೇಹ ಬರೋದು ಕೇವಲ ಪ್ರಯೋಜನ ಮೂಲಕವಾಗಿಯೇ ಸ್ನೇಹ. ಅಂಥ ಸ್ನೇಹ ಪ್ರಯೋಜನವಿಲ್ಲ. ಮನುಷ್ಯನಿಗೆ ಶಾಶ್ವತವಾದ ಧ್ರುವವಾದ ಸ್ನೇಹ ಬೇಕು. ಎಷ್ಟು ಚಂದವಾದ ಮಾತು ನೋಡಿ. ಧೃತರಾಷ್ಟ್ರ ಹೇಳುವ ಮಾತು ನೋಡಿ, ಛಲಚಿತ್ತಸ್ಯ ವೈಪುಂಸಃ. ಯಾವನ ಮನಸ್ಸು ಚಿತ್ತ ಚಂಚಲವಾಗಿದೆ ಅಂಥ ಮನುಷ್ಯನ ಮಿತ್ರ ಸಂಗ್ರಹ, ಗೆಳೆಯರನ್ನ ಮಾಡಿಕೊಳ್ಳೋದೇನಿದೆ, ಬಿಫ್ರೆಂಡಿಂಗ್, ಅದು ಚಂಚಲ, ಅದು ಕ್ಷಣಿಕ. 4 ದಿನಗಳವರೆಗೆ ಸ್ನೇಹ ಇದೆ, 5ನೇ ದಿನ ಅದಕ್ಕೆ ಡೈವೋರ್ಸ್ ಕೊಟ್ಟಿದ್ದಾನವ. ಮುಗಿದೋಯ್ತು. ಅವನಿಗೂ ಸಂಬಂಧ ಇಲ್ಲ. ಈ ವಿಧವಾದಂತಹ ಮೈತ್ರಿ ಪ್ರಯೋಜನವಿಲ್ಲ. ಪಾರಿಪ್ಲವ ಮತೇರ ನಿತ್ಯಂ ಅಧ್ರುವೋ ಮಿತ್ರ ಸಂಗ್ರಹ. ಕೆಲವರು ಸ್ವಾರ್ಥದಿಂದ ತಾನು ಮೈತ್ರಿಯನ್ನು ಮಾಡಿ ಸ್ವಾರ್ಥ ಕಮ್ಮಿ ಆದರೆ ಸಿಗದಿದ್ರೆ ಮೈತ್ರಿಯನ್ನು ಬಿಡ್ತಾರೆ. ಕೆಲವರು ಸ್ವಯಂ ಚಂಚಲರು. ಹಾಗಾಗಿ ಅವರಿಗೆ ಒಮ್ಮೆ ಒಬ್ಬರ ಜೊತೆಗೆ ಕ್ರ್ಯಾಕ್ ಅಂತಂತಾರಲ್ಲ, ಆ ತರಹ. ಇವತ್ತು ಇವನ ಜೊತೆಗೆ ಸ್ನೇಹ, ನಾಳೆ ಮತ್ತೊಬ್ಬನ ಜೊತೆಗೆ ಸ್ನೇಹ, ನಾಳೆ ಮತ್ತೊಬ್ಬರ ಜೊತೆಗೆ ಸ್ನೇಹ. ಈ ತರಹದ ವಿಚಿತ್ರ ಸ್ವಭಾವ. ಅರ್ಥ ಸಮಭಿವರ್ತಂತೆ ಹಂಸಾ ಶುಷ್ಕಂ
ಚಲಚಿತ್ತ ಮನಾತ್ಮಾನಂ ಇಂದ್ರಿಯಾಣಂ ವಶಾನಗಂ ಅರ್ಥ ಸಮಭಿವರ್ತಂತೆ ಹಂಸಾ ಶುಷ್ಕಂ ಸರೋ ಯಥಾ ಅಕಸ್ಮಾದೇವ ಕುಪ್ಯಂತಿ ಪ್ರಸೀದಂತೆ ನಿಮಿತ್ತತಃ. ಅವರು ಚಂಚಲವಾದ ಮನಸ್ಸಿದ್ದವರು ಎಂಥವರು ಅಂತಂದ್ರೆ ಅವರದ್ದು ವಿಷಯ ಹೇಳ್ತಾನೆ, ಕಾರಣವಿಲ್ಲದೆ ಕೋಪಿಸಿಕೊಳ್ತಾರೆ, ಕಾರಣವಿಲ್ಲದೆ ಪ್ರೀತಿ ಮಾಡ್ತಾರೆ, ಏನೂ ಕಾರಣವಿಲ್ಲದೆ ಅತೀ ಹತ್ತಿರ ಬರ್ತಾರೆ, ಏನೂ ಕಾರಣವಿಲ್ಲದೆ ಕೋಪಿಸಿಕೊಂಡು ದೂರವಾಗಿ ಬಿಡ್ತಾರೆ. ಇಂಥವರು ಪ್ರಯೋಜನ ಇಲ್ಲ. ಶೀಲಮೇತದ ಅಸಾಧೂನಾಂ ಅಭ್ರಂ ಪಾರಿಪ್ಲವಂ ಯಥಾ ಅಕಸ್ಮಾದೇವ ಕುಪ್ಯಂತಿ ಪ್ರಸೀದಂತೆ ನಿಮಿತ್ತತಃ. ಇಂಥವರು ಶೀಲಮೇತದ ಅಸಾಧೂನಾಂ, ಇದು ಅಸಾಧುಗಳ ಸ್ವಭಾವ, ಇದು ಸಜ್ಜನರ ಸ್ವಭಾವವಲ್ಲ. ಇದು ಹೇಗೆ ಅಂದ್ರೆ ಮೇಘಗಳಿದ್ದಂತೆ. ಮೇಘ ಇಲ್ಲಿದೆ ಅಂದ್ರೆ ಇದೆ, ಮನೆ ಒಳಗೆ ಹೋಗಿ ಹೊರಗೆ ಬರೋದ್ರೊಳಗೆ ಹೋಗ್ಬಿಟ್ಟಿರ್ತದೆ, ಇರೋದೇ ಇಲ್ಲ, ಅಲ್ಲಿ ಇರೋದೇ ಇಲ್ಲ, ಎಲ್ಲೋ ಹೋಗಿರ್ತದೆ. ಮೋಡಗಳು ಹೇಗೋ ಆ ರೀತಿಯಾಗಿ ಮನುಷ್ಯನ ಚಂಚಲ ಸ್ವಭಾವ, ಅದು ಲಾಭವಿಲ್ಲ. ತಾನ್ ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ್ನೋಪಭುಂಜತೆ ಸತ್ಕೃತಶ್ಚ ಕೃತಾರ್ಥಶ್ಚ ಮಿತ್ರಾಣಂ ನ ಭವಂತಿಯೇ. ಮಿತ್ರರಿಗೆ ಯಾರು ಹಿತವನ್ನು ಮಾಡುವುದಿಲ್ಲ, ಬೇಕಾದಷ್ಟು ತಾವು ಲಾಭವನ್ನು ಪಡೆದಿದ್ದಾರೆ, ಉಪಕಾರವನ್ನು ಮಾಡುವುದಿಲ್ಲ. ಬಹಳಷ್ಟು ಉಪಕಾರವನ್ನು ಪಡೆದಿದ್ದಾರೆ, ಉಪಕಾರವನ್ನು ಮಾಡುವುದಿಲ್ಲ. ಅಂಥವರು ಕೃತಜ್ಞರು. ಅಂಥ ಕೃತಜ್ಞರ ಮಾಂಸವನ್ನ, ಖಂಡವನ್ನ ಅವರು ಸತ್ತ ಮೇಲೆ ಪಿಶಾಚಗಳು ತಿನ್ನುವುದಿಲ್ಲ, ಪಿಶಾಚಗಳು ಆ ಮಾಂಸವನ್ನು ತಿನ್ನುವುದಿಲ್ಲ. ಅಂಥ ಕೆಟ್ಟವರು. ಕೃತಜ್ಞಸ್ಯ ನಾಸ್ತಿ ನಿಷ್ಕೃತಿ ಅಂತ. ಅರ್ಥಯೇದೇವ ಮಿತ್ರಾಣಿ ಸತಿವಾ ಸತಿವಾಧನೆ ನಾನರ್ಥಯನ್ ಪ್ರಜಾನಾತಿ ಮಿತ್ರಾಣಂ ಸಾಲಫಲ್ಗುತಾಂ. ಗೆಳೆಯರಿಗೆ ನಿನಗೆ ಬೇಕಾದಷ್ಟು ಹಣ ಇರ್ಬೋದು, ನಿನಗೆ ಬೇಕಾದಷ್ಟು ಹಣ ಇರಲಿ, ನೀನು ಇವನು ಒಳ್ಳೆ ಗೆಳೆಯನೋ ಅಲ್ಲವೋ ಅಂತ ಅನ್ನೋದನ್ನು ಗುರ್ತು ಮಾಡಿಕೊಳ್ಳುವುದಕ್ಕೆ ಅವನಿಗೆ ಬೇಡು. ನಿನ್ನ ಹತ್ರ ಹಣ ಇದ್ರೂ ನೀನು ಅವನಿಗೆ ಕೈಯೊಡ್ಡಿ ಬೇಡು. ಸ್ವಲ್ಪ ಹಣ ಬೇಕಾಗಿದೆ, ಸ್ವಲ್ಪ 10,000 1 ಲಕ್ಷ ಬಾಳೇನಿಲ್ಲ, ಸ್ವಲ್ಪ ದಿವಸಗಳಲ್ಲಿ ನಾನು ತಿರುಗಿ ಕೊಡ್ತೇನೆ, ಸಾಧ್ಯವಾದಷ್ಟು ನನಗೆ ಹಣ ಬೇಕು ಅಂತ ಕೇಳು. ಅವನು ನಿಜವಾಗಿ ಮಿತ್ರನಾಗಿದ್ರೆ ಕೊಡ್ತಾನೆ, ತನಗೆಷ್ಟೇ ತೊಂದರೆ ಇರಲಿ ಕೊಡ್ತಾನೆ. ಇಲ್ಲದೆ ಇದ್ರೆ ಕೊಡುವುದಿಲ್ಲ. ಅವರಿಂದ ನೀನು ನಿರ್ಣಯ ಮಾಡ್ಕೋಬಹುದು. ಫ್ರೆಂಡ್ ಇನ್ ನೀಡ್ ಹೀಸ್ ಫ್ರೆಂಡ್ ಇನ್ ಡೀಡ್. ಹಾಗಾಗಿ ಯಾರು ಅಗತ್ಯ ಬಿದ್ದಾಗ ಉಪಕಾರ ಮಾಡುವವನು ಯಾರೋ ಅವನೇ ಮಿತ್ರ. ಆ ಅಗತ್ಯ ಬೀಳದಿರಲಿ, ಅಗತ್ಯ ಬಿದ್ದಿದೆ ಅಂತ ತೋರಿಸಿ ನೀನು ಅವನ ಹತ್ರ ಕೈ ಚಾಚು, ಆಗ ನಿನಗೆ ಗೊತ್ತಾಗತ್ತೆ ಅವನು ಉಪಕಾರ ಮಾಡ್ತಾನೋ ಇಲ್ವೋ. ಆಗ ಅವನ ಪ್ರತೀಕಾರ ಏನು ಅಂತ ಗೊತ್ತಾಗತ್ತೆ ನಿನಗೆ, ರಿಯಾಕ್ಷನ್ ಏನು ಅಂತ. ಅದರಿಂದ ನೀನು ನಿರ್ಣಯಿಸ್ಕೋಬಹುದು ಇವನು ನಿಜವಾಗಿ ಮಿತ್ರನಾಗಲು ಯೋಗ್ಯನಾಗಿದ್ದಾನೆ. ಆದ್ದರಿಂದ ನಾನರ್ಥಯನ್ ಪ್ರಜಾನಾತಿ ಮಿತ್ರಾಣಾಂ ಸಾಲಫಲ್ಗುತಾಂ ಸಂತಾಪಾದ್ ಭ್ರಶ್ಯತೆ ರೂಪಂ ಸಂತಾಪಾದ್ ಭ್ರಶ್ಯತೆ ಬಲಂ ಸಂತಾಪಾದ್ ಭ್ರಶ್ಯತೆ ಜ್ಞಾನಂ ಸಂತಾಪಾದ್ ವ್ಯಾಧಿಮೃಚ್ಛತಿ. ಅನೇಕ ಮಾತುಗಳನ್ನೆಲ್ಲ ಮುಂದೆ ಹೇಳ್ತಾರೆ. ಛಲಾನಿ ಹೀಮಾನಿ ಷಡಿಂದ್ರಿಯಾಣಿ ತೇಷಾಂ ಯದ್ಯದ್ ವರ್ಧತೆ ಯತ್ರ ಯತ್ರ ತತಸ್ತತಃ ಸ್ರವತೆ ಬುದ್ಧಿರಸ್ಯ ಛಿದ್ರೋದ ಕುಂಭಾದಿವ ನಿತ್ಯಮಂಭ. ಒಂದು ಸಣ್ಣದು ದೊಡ್ಡ ಮಡಿಕೆ, ದೊಡ್ಡ ಕೊಡ, ದೊಡ್ಡ ಡ್ರಮ್ ಬ್ಯಾರಲ್, ಅದರಲ್ಲಿ ಒಂದು ಕಡೆಗೆ ಛಿದ್ರ ಬಿದ್ದಿದೆ, ಸಣ್ಣ ಛಿದ್ರ ಬಿದ್ದಿದೆ. ಆ ಸಣ್ಣ ಛಿದ್ರವೇ ಇರಬಹುದು, ಆದರೆ ನೀರು ಸೋರುವುದಕ್ಕೆ ಸಾಕು, ನೀರು ಹೋಗುವುದಕ್ಕೆ ಅಷ್ಟೇ ಸಾಕು. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ನೀರು ಖಾಲಿಯಾಗಿರ್ತದೆ. ಹಾಗೆ ಮನುಷ್ಯನ ಇಂದ್ರಿಯಗಳೆಲ್ಲ ತಾನು ಪಡೆದ ಜ್ಞಾನದ ಸೋರಿ ಹೋಗುವ ಔಟ್ಲೆಟ್ಗಳು, ಅವು ಇನ್ಲೆಟ್ಗಳಲ್ಲ. ಅವು ಒಂದೊಂದರಿಂದಲೂ ಭೋಗ, ಅದು ಔಟ್ಲೆಟ್. ಅದು ಯಾವುದರಿಂದಲೂ ಭೋಗ ಮಾಡದಿರುವುದು ಅದು ಒಳಗಿರುವಂತಹ ಜ್ಞಾನವನ್ನ ಹೆಪ್ಪುಗಟ್ಟಿ ಹಾಕಿದಂತೆ ಇರ್ತದೆ, ಗಟ್ಟಿ ಆಗ್ತದೆ, ಸೋರಿ ಹೋಗುವುದಿಲ್ಲ. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತದೆ ನೋಡಿ. ಛಲಾನಿ ಹೀಮಾನಿ ಷಡಿಂದ್ರಿಯಾಣಿ ತೇಷಾಂ ಯದ್ಯದ್ ವರ್ಧತೆ ಯತ್ರ ಯತ್ರ ತತಸ್ತತಃ ಸ್ರವತೆ ಬುದ್ಧಿರಸ್ಯ. ಇವನ ಜ್ಞಾನ ಆಯಾ ದ್ವಾರದಿಂದ ಹೋಗ್ತಾ ಇರ್ತದೆ. ಊಟ ಮಾಡುವವನಿಗೆ ನಾಲಿಗೆಯಿಂದ, ಹಾಡು ಕೇಳುವುದರಲ್ಲಿ ತೊಡಗಿದವನಿಗೆ ಹಾಡಿನಿಂದ, ನೋಡಿ 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 ಹಾಳು ಮಾಡಿಕೊಂಡವನಿಗೆ ಕಣ್ಣಿನಿಂದ. ಹೀಗೆ ಆಯಾ ಇಂದ್ರಿಯದಿಂದ ಬುದ್ಧಿ ಪಡೆದ ಜ್ಞಾನ ಗಳಿಸಿದ ಸಂಪತ್ತೆಲ್ಲ ಹಾಳಾಗಿ ಹೋಗ್ತದೆ. ಹಾಗಾಗಿ ಯಾವ ಇಂದ್ರಿಯಗಳಿದ್ದಲೂ ಅನಿವಾರ್ಯವಿದ್ದಷ್ಟು ತಾನು
ತನ್ನ ಜೀವನಕ್ಕೆ ಬೇಕಾದಷ್ಟು ಭೋಗವನ್ನು ಮಾಡಲಿ, ಅದಕ್ಕೂ ಹೆಚ್ಚಾಗಿ ಅವನು ಮಾಡಿದರೆ ಅದು ಸೋರಿ ಹೋಗುವುದು ನಿಶ್ಚಿತ. ಅದಕ್ಕಾಗಿ ಜ್ಞಾನಿಗಳಿಗೆ ತಪಸ್ಸಿನ ಕಾಲದಲ್ಲಿ ಪೂರ್ಣವಾಗಿ ಉಪವಾಸ ಇರಬೇಕು ಅಂತ ಹೇಳ್ತಾರೆ.